ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಥವಾ ನಿಮ್ಮ ತಂದೆ ತಾಯಿಯರ ಮೇಲೆ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಯರ ಮೇಲೆ ಪ್ರೀತಿ ಇದ್ದವರು ಕೈ ಎತ್ತಿ. ವೆರಿ ಗುಡ್. ಇವಾಗ ಎಷ್ಟು ಜನ ಇಲ್ಲಿಗೆ ಬೈಕಲ್ಲಿ ಬಂದಿದ್ದೀರಾ? ಕೈ ಎತ್ತಿ. ಆಯ್ತು. ಲಾಸ್ಟ್ ಪ್ರಶ್ನೆ ಗೊತ್ತಾಗಿದೆ ಅಲ್ಲ ಏನು ಅಂತ? ಎಷ್ಟು ಜನ ಹೆಲ್ಮೆಟ್ ಹಾಕಿದ್ರಿ? ಇಲ್ಲೇ ಗೊತ್ತಾಗುತ್ತೆ ನೋಡಿ ನೀವು. ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸಾಹೇಬರಿಗೆ ಶುಭ ಮುಂಜಾನೆ, ಶುಭ ಮಧ್ಯಾಹ್ನ, ಶುಭ ಸಂಜೆಯನ್ನ ಕೋರ್ತಾ. ಯಾಕಂದ್ರೆ ನನಗೆ ಬೆಳಗ್ಗೆಯಿಂದಾನು ಎಲ್ಲಿದ್ದೀರಾ ಸರ್, ಬನ್ನಿ ಸರ್, ಬನ್ನಿ ಸರ್, ಒಟ್ಟಿಗೆ ಮಾಡೋಣ ಸರ್ ಅಂತ ನನ್ನ ಅವ್ರು ಹೇಳಿದ ಮಾತು. ಸರ್ ಸಿಗ್ನಲ್ ನೀವು ನಿಮ್ ದುಡ್ಡು ನೀವು ಮಾಡಿ ಸರ್ ಅಂತಂದ್ರೆ, ಇಲ್ಲ ನೀವು ಇರ್ಲೇಬೇಕು, ನೀವು ಇದ್ರಷ್ಟೇ ನಾನು ಓಪನ್ ಮಾಡೋದು ಅಂತ ಹಣ ತೊಟ್ಟಿ ಅವರ ಸ್ನೇಹಮಯಿ ವಿಚಾರವನ್ನ ತಿಳಿಸ್ಕೊಟ್ಟಂತಹ ಶಾಸಕರಿಗೆ ವಂದನೆಗಳನ್ನ ಅರ್ಪಿಸುತ್ತಾ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಇತರ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ನಾನು ಎಲ್ಲ ಪ್ರೋಗ್ರಾಮಲ್ಲೂ 3 ಪ್ರಶ್ನೆಯನ್ನ ಕೊನೆಗೆ ಕೇಳ್ತಾ ಇದ್ದೆ. ನನ್ನ ಪ್ರೋಗ್ರಾಮ್ ಅಟೆಂಡ್ ಮಾಡಿದವ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಕೊನೆಯಲ್ಲಿ ನಾನು ಯಾವಾಗಲೂ 3 ಪ್ರಶ್ನೆಯನ್ನ ಕೇಳ್ತೀನಿ. ಆದ್ರೆ ಇವತ್ತು ಆ 3 ಪ್ರಶ್ನೆನ ಮೊದಲೇ ಕೇಳ್ತಾ ಇದ್ದೀನಿ. ಇಲ್ಲಿ ನೆರೆತಿರುವ ಎಲ್ಲರಿಗಲ್ಲೂ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಥವಾ ನಿಮ್ಮ ತಂದೆ ತಾಯಿಯರ ಮೇಲೆ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಯರ ಮೇಲೆ ಪ್ರೀತಿ ಇದ್ದವರು ಕೈ ಎತ್ತಿ. ವೆರಿ ಗುಡ್, ಎಕ್ಸಲೆಂಟ್, ಹ್ಯಾಂಡ್ಸ್ ಡೌನ್. ಇವಾಗ ಎಷ್ಟು ಜನ ಇಲ್ಲಿಗೆ ಬೈಕಲ್ಲಿ ಬಂದಿದ್ದೀರಾ? ಕೈ ಎತ್ತಿ. ಆಯ್ತು. ಲಾಸ್ಟ್ ಪ್ರಶ್ನೆ ಗೊತ್ತಾಗಿದೆ ಅಲ್ಲ ಏನು ಅಂತ? ಎಷ್ಟು ಜನ ಹೆಲ್ಮೆಟ್ ಹಾಕಿದ್ರಿ? ಇಲ್ಲೇ ಗೊತ್ತಾಗುತ್ತೆ ನೋಡಿ ನೀವು. ನಿಮಗೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ನೀವು ಹೆಲ್ಮೆಟ್ ಹಾಕದಲೇ ಆಚೆ ಬರೋದಿಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಅನ್ನೋದು ನಮಗೆ ಹೇಳ್ಬಿಟ್ಟು ಬರೋದಿಲ್ಲ, ಅದನ್ನ ಅದಕ್ಕೆ ಆಕ್ಸಿಡೆಂಟ್ ಅಂತ ಕರೆಯೋದು. ನಿಮಗೆ ನಿಜವಾಗ್ಲೂ ನಿಮ್ಮ ಮನೆಯವರ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸ್ಬೇಕು. ನೀವು ಪೊಲೀಸರ ಭಯಕ್ಕೆ ಧರಿಸ್ಬೇಕು ಅಥವಾ ಪೊಲೀಸರಿಗೆ ಫೈನ್ ಕಟ್ಟಬೇಕು ಅಂತ ಧರಿಸ್ಬೇಕು. ನಮಗೆ ನಿಮ್ ಫೈನ್ ಹಿಡ್ಕೊಂಡು ನಮ್ಗೇನು ಆಗೋಂಗೂ ಇಲ್ಲ, ನಮ್ ಸರ್ಕಾರಕ್ಕೆ ಅದೇನು ಇದು ಎಫೆಕ್ಟು ಆಗೋದಿಲ್ಲ. ಆದರೆ ನಿಮ್ಮ ಜೀವನಕ್ಕೆ ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸಿ. ಯಾಕಂದ್ರೆ ನಾನು ನಿಮಗೆ 2 ಎಕ್ಸಾಂಪಲ್ ಅನ್ನ ಕೊಡ್ತೀನಿ. 2 ಎಕ್ಸಾಂಪಲ್ ನಮ್ಮ ಕೋಲಾರದೇ, ನಮ್ಮ ಜಿಲ್ಲೆದೇ ಎಕ್ಸಾಂಪಲ್. ಒಂದು, ಆ ಹುಡುಗಂಗೆ 22 ವರ್ಷ, ಇಂಜಿನಿಯರಿಂಗ್ ಮುಗಿಸಿದಾನೆ, ತಂದೆ ತಾಯಿಗೆ ಒಬ್ಬನೇ ಮಗ, ವೆರಿ ವೆಲ್ ಟು ಡೂ ಫ್ಯಾಮಿಲಿ, ಸುಖವಾಗಿರುವಂತ ಫ್ಯಾಮಿಲಿ. ಮಗ ಇಂಜಿನಿಯರಿಂಗ್ ಪಾಸ್ ಮಾಡಿದಾನೆ ಅಂತ ಆ ತಂದೆ ತಾಯಿ ಇಬ್ರು ಸೇರಿ ಯಾವುದೋ ಒಂದು ಸೂಪರ್ ಬೈಕ್ ಅನ್ನ ಕೊಡಿಸ್ತಾರೆ. ಅದು ನಿಂಜಾನೋ ಏನೋ ಬರುತ್ತೆ, ನಮಗೆ ಬೈಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ. ಒಂದು ಸೂಪರ್ ಬೈಕ್ ಅನ್ನ ಕೊಡಿಸ್ತಾರೆ. ಕೊಡಿಸಿ ಒಂದು ವಾರಕ್ಕೆ ಅವನು ಬೆಳಗಿನ ಜಾವ 7 ಗಂಟೆ ಅಷ್ಟೊತ್ತಿಗೆ ನಮ್ಮ ಟಮಕ ಹೈವೇ ಇದೆ, ಟಮಕ ಹೈವೇ ಅಲ್ಲಿ ಹೆಲ್ಮೆಟ್ ಹಾಕದೆ ಓಡಿಸ್ತಿರ್ಬೇಕಾದ್ರೆ ಅವನ್ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ತಲೆಗೆ ಏಟಾಗಿ ಅವನು ತೀರ್ಕೊಳ್ತಾನೆ. ಅವ್ರ ತಂದೆ ತಾಯಿಯವರು ಎಷ್ಟು ರೋದನೆಯನ್ನ ಅವತ್ತು ನಾವು ನೋಡ್ಬೇಕಾಯ್ತು ಅಂದ್ರೆ, ಯಾವ ಮನುಷ್ಯರಿಗೂ ಆ ರೋದನೆ ಬೇಡಪ್ಪ. ನಮ್ಮ ಕಣ್ಣಾರೆ ಇದನ್ನ ನೋಡ್ಬೇಕು. ನಾನು ಈ ಯಾವುದೇ ಒಂದು ವಿಚಾರ ಮಾತಾಡೋದನ್ನು ಇಲ್ಲ ನಾನು ಅನುಭವಿಸಿರೋದನ್ನ ಮಾತಾಡ್ತೀನಿ, ಇಲ್ಲ ನಾನು ನೋಡಿರೋದನ್ನ ಮಾತಾಡ್ತೀನಿ, ಅದು ಬಿಟ್ಟು ನಾನೇನು ಮಾತಾಡೋದಿಲ್ಲ. ಇದು ಒಂದು ಎಕ್ಸಾಂಪಲ್. ಅವ್ರ ತಂದೆ ತಾಯಿ ಹೇಳ್ತಾ ಇದ್ರು, ಸರ್ ನಾನು 100 ಕೋಟಿ ಇದೆ, ಹಿಡ್ಕೊಂಡು ಏನ್ ಮಾಡ್ಲಿ, ನಾನು ನನ್ನ ಮಗ ಇಲ್ಲ ಇವಾಗ, ನನಗೆ ಏನ್ ಹೇಳ್ತೀರಾ ಇದಕ್ಕೆ? ಇದರ ಜೊತೆಗೆ ಇನ್ನೂ ಒಂದು, ರೈತ
ಪ್ರತಿದಿನ ಹಳ್ಳಿಯಿಂದ ನಾವು ಟೊಮೆಟೊ ಮಂಡಿಯಿಂದ ಹಳ್ಳಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಒಂದಿನ ಹಾಗೆ ಸಾಯಂಕಾಲ ವಾಪಸ್ ಬರ್ಬೇಕಾದ್ರೆ ಟೊಮೆಟೊ ಮಂಡಿಗೆ ಬಂದು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಒಳಗಡೆ ಅವನು ಸಿಟಿ ಒಳಗಲ್ಲ, ಹಳ್ಳಿಗೆ ಹೋಗೋ ರೋಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬಿಡ್ತಾನೆ. ಬಿದ್ದಾಗ ಮೈ ಮೇಲೆ ಏನೂ ಏಟಿಲ್ಲ, ಅವನಿಗೆ ತಲೆ ಹಿಂದೆ ಕಲ್ಲು ಒಂದು ಏಟಿದೆ, ರಕ್ತ ಕೂಡ ಇಲ್ಲ. ಆದ್ರೆ ಅವನಿಗೆ ಕಾಲ್ ಮೂವ್ ಮಾಡಕ್ ಆಗ್ತಾ ಇಲ್ಲ. ಅವನ್ ಕಾಲು ಹೋಯ್ತು. ಅವನಿಗೆ ಇಲ್ಲಿ ತಲೆ ಹಿಂದೆ ಏಟು ಬಿದ್ದಿರೋದ್ರಿಂದ ಸ್ಪೈನಲ್ ಕಾರ್ಡ್ ವೀಕ್ ಆಗ್ಬಿಟ್ಟು ಅವನ್ ಎರಡೂ ಕಾಲಲ್ಲಿ ಸೆನ್ಸೇಷನ್ ಅನ್ನು ಕಳ್ಕೊಂಡ್ಬಿಟ್ಟಿದೆ. ಪ್ರಾಣ ಇದೆ, ಮಾತಾಡ್ತಾನೆ, ಆದ್ರೆ ನಡೆಯೋದಕ್ಕಾಗೋದಿಲ್ಲ, ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವನಿಗೆ ಇಬ್ರು ಮಕ್ಕಳು, ಒಬ್ರಿಗೆ 5 ವರ್ಷ, ಇನ್ನೊಬ್ರಿಗೆ 7 ವರ್ಷ. ತಾಯಿ ಇನ್ನೂ ಬದುಕಿದ್ದಾರೆ, ತಂದೆ ತೀರ್ಕೊಂಡಿದ್ದಾರೆ, ಹೆಂಡತಿ ಇದ್ದಾರೆ. ಮನೆಯನ್ನ ನಡೆಸ್ತಾ ಇದ್ದಿದ್ದು ಅವನೇ. ಮನೆಯನ್ನ ನಡೆಸ್ಬೇಕಾದವನ್ನ ಇವಾಗ ಮಕ್ಕಳು ಸ್ಕೂಲ್ ಬಿಟ್ರು, ಮಕ್ಕಳು ಬೇರೆ ಏನೋ ಕೆಲ್ಸಕ್ಕೆ ಹೋದ್ರು, ಅವ್ರ ತಾಯಿ ಅವ್ನು ನೋಡ್ಕೋಬೇಕಾಗಿದ್ದ ವಯಸ್ಸಲ್ಲಿ ತಾಯಿ ಅವನನ್ನ ನೋಡ್ಕೊತಾ ಇದ್ದಾರೆ. ಮತ್ತೆ ಕೇವಲ ಒಂದು ಹೆಲ್ಮೆಟ್ ಹಾಕಿದ್ರೆ ಈ ಎರಡೂ ಘಟನೆಗಳು ನಡೀತಾ ಇವೆ. ಸೊ ದಯವಿಟ್ಟು ಇಲ್ಲಿ ಸೇರಿರುವಂತ ಎಲ್ಲ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು, ನಾವು ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ಅದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು. ನೀವು ಹೇಗೆ ಮನೆಯಿಂದ ಆಚೆ ಬರ್ಬೇಕಾದ್ರೆ ಗಾಡಿ ಕೀ ತಗೊಂಡೇ ಬರ್ತೀರಾ? ಎಲ್ರು ಗಾಡಿ ಕೀ ಏನಾದ್ರು ಮರ್ತು ಬರ್ತೀರಾ? ಇಲ್ಲ. ಹಾಗೆ ಗಾಡಿ ಕೀ ಜೊತೆ ಹೆಲ್ಮೆಟ್ ಅನ್ನು ತಗೊಂಡ್ಬರೋದನ್ನ ಅಭ್ಯಾಸ ಮಾಡ್ಕೋಬೇಕು. ನೀವು ಇದನ್ನ 21 ದಿನ ಮಾಡಿದ್ರೆ, 21 ಡೇಸ್, 21 ದಿನ ಮಾಡಿದ್ರೆ ನಿಮಗೆ ಮಸಲ್ ಮೆಮರಿ ಬಂದ್ಬಿಡುತ್ತೆ. ನಿಮಗೆ ಅದು ಅಭ್ಯಾಸ ಆಗ್ಬೇಕು. ಬೇಡ ಅಂದ್ರೂ ನಿಮ್ಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ನಿಮ್ಗೆ ಸರಿ ಅನ್ಸೋದಿಲ್ಲ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾದ ಒಂದು ಸಾಥನ್ನ ನೀಡಿದಂತಹ ಜನಪ್ರತಿನಿಧಿಯವರು ಸಮೃದ್ಧಿ ಮಂಜುನಾಥ್ ಅವರು, ಸಾಹೇಬರಿಗೆ ನಾವು ಫಸ್ಟೇ ಹೇಳ್ಬಿಟ್ವಿ, ನಾವು ಸರ್ ಈ ತರ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ. ಸರ್ ಇದಕ್ಕಿನ್ನ ಒಳ್ಳೆ ಪ್ರೋಗ್ರಾಮ್ ಬೇರೆ ಯಾವುದೂ ಇಲ್ಲ, ನನ್ನಿಂದ 100% ಸಪೋರ್ಟ್ ಅಂತ ಅವರು ಹೇಳ್ಬಿಟ್ರು ನಮ್ಗೆ. ಈ ರೀತಿ ನಮಗೆ ಸಪೋರ್ಟ್ ಇರ್ಬೇಕಾದ್ರೆ, ಈ ರೀತಿ ಅವ್ರು ಏನಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು, ನಿಮ್ಮ ಮೇಲೆ ಇರುವಂತಹ ಕಾಳಜಿಗೋಸ್ಕರ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಕಾಳಜಿ, ನೀವು ಬೇಕು, ಅವ್ರು ಹೇಳೋದು ನೀವು ಓಟ್ ಬೇಡ, ನೀವು ಬೇಕು ಅನ್ನೋ ಮಾತನ್ನ ಹೇಳೋದು ದೊಡ್ಡ ಮಾತು, ಸಣ್ಣ ಮಾತಲ್ಲ. ಸೊ ಆ ರೀತಿ ಒಂದು ಜನಪ್ರತಿನಿಧಿಯವರು ಹೇಳ್ಬೇಕಾದ್ರೆ ಇಲ್ಲಿರುವ ಎಲ್ಲ ಮುಖಂಡರುಗಳು, ನಾವು ಇಲ್ಲಿರುವಂತ ಎಲ್ಲ ಎಕ್ಸ್ ಕಾರ್ಪೊರೇಟರ್ಗಳಿಗೂ ಹೇಳ್ಬಿಟ್ಟಿದೀವಿ, ಎಲ್ಲ ನಮ್ಮ ಸಂಘ ಸಂಸ್ಥೆ ಲೀಡರ್ಸ್ಗೂ ಹೇಳಿದೀವಿ, ಹಾಗೆ ಬೇರೆ ಎಲ್ಲ ಮುಖಂಡರುಗಳಿಗೂ ಹೇಳಿದೀವಿ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಮ್ಗೆ ಫೋನ್ ಮಾಡಬೇಡಿ. ನೀವು ಯಾರೇ ಏನೇ ಫೋನ್ ಮಾಡಿದ್ರು ನಾವು ಮಾತು ಕೇಳೋರಲ್ಲ. ಅದೇ ನಿಟ್ಟಿನಲ್ಲೇನೆ ಹೆಲ್ಮೆಟ್ ಕೂಡ ಎಲ್ಲ ಅರೇಂಜ್ ಆಗಿದೆ. ನಾವೇನಾದ್ರು ಫೈನ್ ಹಾಕ್ಬೇಕು ಅಂತ ಇದ್ರೆ ಫಸ್ಟ್ ಡೇ ಇಂದಾನೆ ನಾವು ಫೈನ್ ಹಾಕೊಂಡೇ ಹೋಗ್ತಾ ಇದ್ವಿ. ಆದ್ರೆ ನಾವು ಅದನ್ನ ಮಾಡಿಲ್ಲ. ನಾವು ಗಾಡಿನೆಲ್ಲ ತಂದು ನಿಲ್ಸಿ ನೀವು ಹೆಲ್ಮೆಟ್ ತಗೊಂಡ್ ಬನ್ನಿ, ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿ. ನಮ್ಗೆ ಏನಾದ್ರು ಫೈನ್ ಹಾಕ್ಬೇಕು ಅಂತ ಇದ್ರೆ ಇದನ್ನ ಮಾಡ್ತಾ ಇರ್ಲಿಲ್ಲ. ನಮಗೇನು ಪ್ರಾಣ ಉಳಿಬೇಕು, ನಾವು ಅದಕ್ಕೆ ಗಾಡಿ ಹಿಡಿದ ಮೇಲೆ ನೀವು ಹೆಲ್ಮೆಟ್ ತಗೊಂಡ್ ಬನ್ನಿ, ಹೆಲ್ಮೆಟ್ ತಗೊಂಡ್ ಬಂದು ನಿಮ್ ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಶಾಸಕರು ಇವಾಗ ನಿಮ್ಮೆಲ್ಲರಿಗೂ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಶಾಸಕರು ಇನ್ನೂ ಒಂದು ವಿಚಾರ ಬಗ್ಗೆ ನಾವು ಒಂದು 2-3 ಸರ್ತಿ ಸಮಾಲೋಚನೆ ಮಾಡಿದ್ವಿ. ಇದ್ರ ಬಗ್ಗೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಆಗ್ತಿರುವಂತಹ ಅಪ್ರಾಪ್ತ ಬಾಲಕಿಯರ ಏನು ಸ್ವಲ್ಪ ತೊಂದರೆಗಳಿದ್ದಾವೆ, ಅವರ ಆ ವಿಚಾರದಲ್ಲಿ ನಾವು ಒಂದು ಕಾರ್ಯಾಗಾರ ಮಾಡೋಣ ಅಂತ ನಾವು ಒಂದು 2 ಬಾರಿ ಚರ್ಚೆ ಮಾಡಿದ್ದೀವಿ. ಶಾಸಕರ ಟೈಮ್ ತಗೊಂಡು January 1st ವೀಕ್ ಹಂಗೆ ಸರ್, January 1st ವೀಕ್ ಹಂಗೆ ಒಂದು ದೊಡ್ಡ ಮಟ್ಟದ ನಾವು ಪ್ರೋಗ್ರಾಮ್ ಮಾಡೋಣ ಅಂತ. ಎಸ್ಪೆಷಲಿ ನಮ್ಮ ಈ ಪೋಕ್ಸೋ ಕೇಸ್ ರಿಲೇಟೆಡ್ ಏನಿದೆ ಅದು ಎಲ್ಲರಿಗೂ ಒಂದು ಅವೇರ್ನೆಸ್ ಬರಲಿ, ಕೇವಲ ಮಕ್ಕಳಿಗಲ್ಲ ನಮ್ಮ ಪೋಷಕರಿಗೂ ಗೊತ್ತಾಗ್ಲಿ ಅಂತ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅದನ್ನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿನೇ ನಾವು ಇದನ್ನ ಪ್ಲಾನ್ ಮಾಡಿ ಎಲ್ಲರಿಗೂ ಬೆನಿಫಿಟ್ ಆಗಿ ಬರೋ ವರ್ಷದಲ್ಲಿ ನಮ್ಮ ಹೆಣ್ಮಕ್ಳು ಬೇರೆ ಹಾದಿಯನ್ನ ಹಿಡಿಲಿಲ್ಲ ಹಾಗೆ ನಾವು ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ದೀರ್ಘ ಚರ್ಚೆಯನ್ನ ನಾವು ಆ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಕೂಡ ನಾವು ಇವತ್ತು ಡಿಸೈಡ್ ಮಾಡಿ
ಈ ಏನು ಒಂದು ಆಂದೋಲನ ತರ ಮಾಡಿದೀವಿ ಅದನ್ನು ಒಂದು ಆಂದೋಲನ ತರ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸುರಕ್ಷಿತವಾದ ಬಾಳನ್ನ ನೀಡೋಣ ಅಂತ ನಾವೆಲ್ಲೂ ಒಂದು ಪಣ ಕೊಟ್ಟೋಣಂತೆ. ಈ ವಿಚಾರಗಳನ್ನ ಹೇಳ್ತಾ ದಯವಿಟ್ಟು ನೀವು ಸ್ವಯಂ ಪ್ರೇರಿತವಾಗಿ ನಮಿಗೋಸ್ಕರ ಏನು ಮಾಡಬೇಡಿ, ನಮಿಗೋಸ್ಕರ ಮಾಡಬೇಡಿ. ನೀವು ಮಾಡಬೇಕಾಗಿರೋದು ನಿಮಗೋಸ್ಕರ, ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೋಸ್ಕರ, ನಿಮ್ಮ ಮನೆಯಲ್ಲಿರುವಂತಹ ಮಡದಿಗೋಸ್ಕರ, ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗೋಸ್ಕರ. ಈ ಹೆಲ್ಮೆಟ್ ಅನ್ನ ಧರಿಸಿ ಖಂಡಿತವಾಗಿ. ಯಾಕಂದ್ರೆ ಒಂದು ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 152 ಜನ ಟೂ ವೀಲರ್ ಅಲ್ಲಿ ಡೆತ್ಸ್ ಆಗ್ತಾರೆ. ಆ 152 ನಂಬರ್ ಅನ್ನ ನಾವು ಮಿನಿಮಮ್ 50% ಕಮ್ಮಿ ಮಾಡಬಹುದು ಜಸ್ಟ್ ಹೆಲ್ಮೆಟ್ ಹಾಕಿದ್ರೆ. ನಮ್ಮ ನಂಗ್ಲಿ ಲಿಮಿಟ್ಸ್ ಅಲ್ಲೂ ಕೂಡ ಒಂದು 5 ಜನ ಡೆತ್ ಆದ್ರು ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ. ಆ ಬಾಡಿಗಳನ್ನ ನೋಡಿದ್ರೆ ಎಲ್ಲೂ ರಕ್ತ ಇಲ್ಲ, ಎಲ್ಲೂ ರಕ್ತ ಇಲ್ಲ, ಎಲ್ಲ ತಲೆಗೆ ಏರ್ಬಿದ್ದಿರೋದು. ಹೆಲ್ಮೆಟ್ ಹಾಕಿದ್ರೆ ಪ್ರಾಣ ಉಳಿತಾ ಇತ್ತು. ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಹೆಲ್ಮೆಟ್ ಅನ್ನ ಧರಿಸಿ ನಿಮ್ಮ ಜೀವನ ಉಳಿಸಿ, ನಿಮ್ಮ ಜೀವನವನ್ನ ಬೆಳೆಸಿ ಅಂತ ಹೇಳ್ತಾ, ಈ ದಿನ ನಮ್ಮ ಇಲಾಖೆಗೆ ಕೊಡುಗೆ ನೀಡಿದಂತಹ ಟ್ರಾಫಿಕ್ ಲೈಟ್ಸ್ ಹಾಗೂ ಹೆಲ್ಮೆಟ್ಸ್ ಎರಡೂ ವಿಚಾರವಾಗಿ ಒಂದು ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ನಿಂತಹ ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.